ಆಯ್ತು ಚಿನ್ನು ತಣ್ಣಗಾಗ್ತದೆ. ಸೊ ನೋಡಿ ಬೆಂಡೆಕಾಯಿ ಫ್ರೈ ಸಹ ಆಯಿತು. ಇದಕ್ಕೆ ಜಸ್ಟ್ ನೀಟ್ಗೆ ಹಾಕ್ಕೋಬೇಕಾಗುತ್ತೆ. ನೀವು ಇದೇ ಸೌಟಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಯಾಕಂದರೆ ಅದರಲ್ಲಿ ಎಣ್ಣೆ ಹೇಳೋಣ. A4 B4 C4 D4 E4 ಅವ್ರಿಗೂ ಕಲ್ಸಿದ್ಮೇಲೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನ ಮಗಳು ಇಷ್ಟು ಹೇಳ್ತಾಳ ಅಂತ ಖುಷಿ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ಮೋದಿ. ಸಾನು ವಾವ್, ಸಾನು ಹೆಂಗೈತೆ ಮನೆ? ಸೊ ನೋಡಿ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಫ್ರೈಡೇ ಆಗಿದ್ದರಿಂದ ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗೀತು. ಏನು ನೋಡಿ ನನ್ನ ಮಗಳೇನೋ ಹೇಳ್ತಾಳಂತೆ. ಅವನು ಚೀನೋ ನಾನು ಹಾಯ್ ಫ್ರೆಂಡ್ಸ್ ಅಂತ ವಿಶ್ ಮಾಡ್ತಿದ್ನಲ್ಲ, ಸೊ ಅವಳು ಮಾಡ್ತಿದ್ದಾಳೆ. ಮಾಡಿ ಚೀನು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಲಿಪ್ಸ್ಟಿಕ್ ಹಾಕ್ಬೇಕಾ? ಆಯ್ತು, ನಾನು ಹಾಕ್ಕೊಂಡಿದ್ದೀನಿ. ಹಾಕ್ತೀನಿ. ಸೊ ಇವಾಗ ಪೂಜೆ ಮಾಡಬೇಕು. ಸಾನು ಮದುವೆ ಓನು ನೋಡಿ, ಅವಳು ಮಾತಾಡೋದಕ್ಕೆ ಏನಾದರೂ ಬಿಡ್ತಾ ಇದ್ದಾಳೇನೋ. ನಿಂಗೂನಾ? ಹಾಕ್ತೀನಿ ನಡಿ, ಅಲ್ಲಿರು ಒಳಗಡೆ ರೂಮಲ್ಲಿ ಇರು, ಹಾಕ್ತೀನಿ ಆಯಿತಾ? ಅಪ್ಪ ಎಷ್ಟು ಬಿಸಿಲು ಅಂತಂದರೆ ಇವಾಗ ಸ್ನಾನ ಮಾಡ್ಕೊಬಂದ್ರು ಹಂಗೆ ನೆಂದು ಹೋಗ್ತಾ ಇರ್ತೀವಿ. ತುಂಬ ಬಿಸಿಲು. ನಮ್ಮ ಮನೆಗಂತೂ ನೋಡಿ ಮನೆ ಬಾಗ್ಲ ಹತ್ರನೇ ಬಿಸಿಲು ಹೊಡಿತಾ ಇರುತ್ತೆ. ತುಂಬ ಬಿಸಿಲಿದೆ ಆ್ಯಕ್ಚುಲಿ. ಬಿಸಿ ಬಿಸಿ ನೀರು ಸ್ನಾನ ಮಾಡೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ ಇವಾಗ. ಸೊ ಸ್ನಾನ ಎಲ್ಲ ಮುಗೀತು, ಮನೆಯೆಲ್ಲ ಕ್ಲೀನ್ ಆಯಿತು. ಇವಾಗ ಪೂಜೆ ಮಾಡಬೇಕು. ಆ್ಯಂಡ್ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋವಂಥ ವಿಷಯ ಏನಪ್ಪ ಅಂತಂದರೆ, ನಮ್ಮ ಸಾನುಮ ಮನೆಯಲ್ಲೇ ಇದ್ಕೊಂಡು ಅವಳಿಗೆ ಆ್ಯಕ್ಚುಲಿ ಮಾರ್ಚ್ 20ಗೆ 2 ಇಯರ್ ಕಂಪ್ಲೀಟಾಗಿ 3 ಕಂಟಿನ್ಯೂ ಆಗಿದೆ. ಏನು ವಿಷಯ ಅಂತಂದರೆ, ಅವಳು ಮನೆಯಲ್ಲೇ ಇದ್ಕೊಂಡು ಎಷ್ಟೆಲ್ಲ ಕಲ್ತಿದ್ದಾಳೆ, ಏನೆಲ್ಲ ಹೇಳ್ತಾಳೆ, ಕೆಲವೊಂದು ಕ್ವಶನ್ಸ್ಗೆ ಹೆಂಗೆ ಆನ್ಸರ್ ಮಾಡ್ತಾಳೆ, ABCD ಏನೇನು ವರ್ಡ್ನ ಗುರುತಿಸ್ತಾಳೆ. ಸೊ ಆ ಥರ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕ್ಯೂಟಾಗಿರುತ್ತೆ. ಅಲ್ಲಿ ನೋಡಿ ನನ್ನ ಮಗಳಿಂದೆ ಏನಿವತ್ತು. ಸೊ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಆಗಿ ನೋಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ನೋಡಿದಿರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಚಿನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಾಂ ಮಮ್ಮಿ ಮಾಡೋಣ ಇವಾಗ. ಸೊ ನೋಡಿ ಇನ್ನು ದೇವ್ರ ಮನೆ ಒಳಗೆ ಸಹ ಹೋಗಿಲ್ಲ, ಜಸ್ಟ್ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಂಡಿದ್ದೀನಿ. ದೇವ್ರೇನು ಮುಟ್ಟೋದಕ್ಕೆ ಹೋಗಿಲ್ಲ, ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಲ್ಲ. ಸೊ ಹಿಂಗಿದೆ ನಮ್ಮ ದೇವ್ರ ಮನೆ ಪರಿಸ್ಥಿತಿ. ಈಗೆಲ್ಲ ಕ್ಲೀನ್ ಮಾಡಿ ನಾನು ಮತ್ತೆ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ರೆಡಿ ಮಾಡಿದೆ. ಸೊ ನೋಡಿ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ನನ್ನ ವ್ಲಾಗಲ್ಲಿ ನಿಮಗೆ ಪೂಜೆ ಮಾಡೋದು ಎಲ್ಲ ನೋಡೋದಕ್ಕೆ ಜಾಸ್ತಿ ಸಿಗುತ್ತೆ, ಯಾಕಂದರೆ ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಸೊ ಹೂವು ತಂದಿಟ್ಕೊಂಡಿರ್ತೀನಿ, ನನಗೆ ಯಾವಾಗ ಆಗುತ್ತೋ ಅವಾಗ ಮಾಡ್ತಾ ಇರ್ತೀನಿ. ಸೋಮವಾರ ಅಂತೂ ತಪ್ತಿರ ಮಾಡ್ತೀನಿ. ಮಿಡಲಲ್ಲಿ ನಾನು ಫ್ರೀ ಇದ್ದಾಗ ನನಗೆ ಆದಾಗ ನೋಡ್ಕೊಂಡು ಮಾಡ್ತಾ ಇರ್ತೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಕೂತ್ಕೊಂಡೆ. ನಮ್ಮ ಸಾನು ಇವತ್ತು ಇಂಟ್ರೆಸ್ಟಾಗಿ TV ನೋಡ್ತಾ ಇದ್ದಾಳೆ. ನಾನು ಬರಲ್ಲ ಮಮ್ಮಿ ನೀನೇ ಪೂಜೆ ಮಾಡು ಅಂದ್ಲು. ಸೊ ಇವತ್ತು ಸಾನು ಪೂಜೆ ಮಾಡುವಾಗ ನಿಮಗೆ ಕಾಣಿಸಿಲ್ಲ, TV ನೋಡ್ತಾ ಇದ್ಲು. ಸೊ ಪೂಜೆ ಎಲ್ಲ ಮುಗೀತು. ಟಿಫನ್ಗೆ ರವೆ ರೊಟ್ಟಿ ಮಾಡೋಣ ಅಂತ ಬೆಳಿಗ್ಗೆನೇ ಕಲಸಿಟ್ಟಿದ್ದೆ, ಅದು ನೆಂದರೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಪೂಜೆ ಎಲ್ಲ ಮುಗೀತು. 9:30 ಆಗಿದೆ ಆಲ್ರೆಡಿ. ಸಾನು ಎದ್ದ ತಕ್ಷಣ ಹಾಲು ಕೊಟ್ಟಿರ್ತೀನಿ, ನಾನು ಬಿಸಿನೀರು ಕುಡಿದಿರ್ತೀನಲ್ಲ. ಸೊ 9:30ವರೆಗೂ ಮ್ಯಾನೇಜ್ ಮಾಡ್ಬೋದು, ಏನು ಅಷ್ಟು ಅಶ್ವಾಗೋದಿಲ್ಲ. ಪೂಜೆ ಮಾಡೋದೇನಾದರೂ ಇದ್ದರೆ ನಾವು ಪೂಜೆ ಎಲ್ಲ ಮುಗಿಸಿನೇ ಟಿಫನ್ ಮಾಡೋದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆ ಒಳಗೆ ಬಂದೆ. ನಿನ್ನೆ ನೂತು ರಜಾ ಹಾಕಿ ಮನೇಲಿದ್ದರು. ಸೊ ಜಾಮೂನ್ ಮಾಡಿದ್ದೆ. ಬಿಸಿಲು ತುಂಬ ಬಿಸಿಲಿದೆಯಲ್ಲ, ಸೊ ತಂಪು ಅಂತ ಜಾಮೂನ್ ಮಾಡಿದ್ದೆ. ಈಗ ನನ್ನ ಟಿಫನ್ಗೆ ಆ್ಯಕ್ಚುಲಿ
ಪೂಜೆ ಮಾಡೋಕ್ಕೆ ಮುಂಚೆನೇ ಸ್ನಾನ ಮಾಡ್ಕೊಂಡ್ಬಂದು ನೋಡಿ ರವೆ ರೊಟ್ಟಿ ಕಲಸಿಕ್ಕಿದ್ದೆ ನಾನು. ಇದು ಆ್ಯಕ್ಚುಲಿ ಒಂದು 10 ಮಿನಿಟ್ಸ್ ಮುಂಚೆನೇ ಕಲಸಿಕ್ಕಿದ್ರೆ ಚೆನ್ನಾಗಿ ನಿಂದು ನೋಡಿ ರವೆ ಎಲ್ಲ ಫುಲ್ಲು ಮೆತ್ತಗಾಗಿದೆ. ಈ ಥರ ಆದರೆ ನೀವು ರವೆ ರೊಟ್ಟಿ ತೊಟ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ಹಾಕಬೇಕು. ಸೊ ಇಂಚಿಟ್ಟು ನೀರಲ್ಲಿ ನೀಟು ಒರೆಸಿ ಎಣ್ಣೆ ಸವರಿದ್ದೀನಿ. ಇದೇನಂದರೆ ನಾವು ತೊಟ್ಟಿ ಹಾಕೋದೇನಿಲ್ಲ, ತೆಳ್ಳಗೆ ಕಲಿಸ್ಕೊಂಡಿರ್ತೀವಲ್ಲ. ಸೊ ಇಂಚ್ ಮೇಲೇ ಡೈರೆಕ್ಟಾಗಿ ತೊಟ್ಕೊಳೋದು. ಇದನ್ನು ನಾನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡ್ತಿದ್ದೀನಿ. ಕ್ಲಿಪ್ಸ್ ಏನಾದರೂ ಸ್ವಲ್ಪ ಆ ಸೈಡ್ ಈ ಸೈಡ್ ಹೋಗಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಡೈರೆಕ್ಟಾಗಿ ಇಂಚ್ ಮೇಲೆ ತೊಟ್ಕೊಳೋದು. ಇದು ರೆಸಿಪಿ ಬೇಕಂದರೆ ಕ್ವಿಕ್ಕಾಗಿ ಆಗುತ್ತೆ, ನನಗೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟೇ. ಹೆಂಚು ಒಂದು ಸ್ವಲ್ಪ ಕಾದಿದ ತಕ್ಷಣ ನೀವು ತೊಟ್ಕೋಬೇಕು. ನೋಡಿ ಆಲ್ರೆಡಿ ಬಿಸಿ ಆಯಿತು. ನೆಕ್ಸ್ಟ್ ಇವಾಗ ನಾವು ಜಾಸ್ತಿ ತೊಟ್ಟೋದಕ್ಕಾಗಲ್ಲ. ಏನು ಕಾಳು ಕಾಳೆಲ್ಲ ಚಿನ್ನು ರೊಟ್ಟಿ ರವೆ ರೊಟ್ಟಿ ಹಾಕ್ತಾಯಿದ್ದೀನಿ. ಏನಿವತ್ತು ರವೆ ರೊಟ್ಟಿ ಮಾಡ್ತಾ ಇದ್ದೀವಿ. ಸನ್ ಇಲ್ಲೋಡು ಇಲ್ಲೋಡು ಎಲ್ಲಾರು ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಕಚೈಬ್ ನಮ್ಮ ಸಾನು ಕೇಳ್ತಾ ಇದ್ದಾಳೆ, ಅದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಲ್ಲ ಚಿನ್ನು? ಮಾಡ್ಕೊಳ್ಳಿ ಏನು ಬೇಗ ಬೇಗ ರೊಟ್ಟಿ ನೋಡೋಣ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಎದ್ದೊಳ್ತು ಅಂದರೆ, ನಾವು ದೋಸೆಗೆ ರುಬ್ಬಿರ್ತೀವಲ್ಲ ಆ್ಯಕ್ಚುಲಿ ಹಂಗೆ ಎದ್ದೊಳುತ್ತೆ. ನೀಟಾಗಿ ತಿರ್ವಾಕೊಂಡೆ ನಾನು, ಎಲ್ಲೂ ಕಚ್ಕೊಳೋದಾಗಲಿ ಏನೂ ಆಗಿಲ್ಲ. ನಮ್ಮ ಸಾನು ಲೈಟ್ ಆನ್ ಆಫ್ ಮಾಡ್ತಾ ಇದ್ದಾಳೆ ನೋಡಿ, ಎಲ್ಲೂ ಕಚ್ಕೊಳಲ್ಲ. ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬಿಟ್ರೆ ತಿನ್ನೋಕ್ಕಂತೂ ಹದವಾಗಿ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಬರುತ್ತೆ, ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಇದು ಆ್ಯಕ್ಚುಲಿ ತುಂಬ ಈಸಿ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಒಂದು 2 ಮಿನಿಟ್ಸಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಟಿಫನ್ ರೆಡಿಯಾಗಿದೆ, ನಾನು ಸಣ್ಣ ಟಿಫನ್ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿ ನಾನು ಅವಾಗೆ ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಮ್ಮ ಸಣ್ಣ ಕಲ್ಸೋಕ್ಕೆ ಅಂತ. ನೋಡಿ ABCDದು ಫ್ರೂಟ್ಸ್ದು ವೆಜಿಟೇಬಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಸ್ಲೇಟು ಇದು ABCD ನಾನೇನು ಹೇಳ್ಕೊಡೋದೇ ಇಲ್ಲ, ಎಲ್ಲ ಅವಳೇ ಇಡ್ತಾಳೆ. ವ್ಲಾಗ್ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಆ್ಯಂಡ್ ABCDದು A ಫಾರ್ B ಫಾರ್ ಏನು ಬರುತ್ತೆ ವರ್ಡ್ಸು ಎಲ್ಲ ಹೇಳ್ತಾಳೆ ಅವಳೇ. ಸೊ ಇದೆಲ್ಲ ನೀಟ್ಗೆ ಅರೇಂಜ್ ಮಾಡ್ಕೊತೀನಿ A to Z ವರ್ಗು. ಅವನು ನೀನು ಅದು ಜೋಡಿಸ್ತೀಯಾ? ಫಸ್ಟ್ ಇದು ಚಿನ್ನು ನೋಡಿ ಅವಳು ಆಲ್ರೆಡಿ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇಲ್ಲಿ ಹತ್ರ ಬಂದಿದ್ದೀನಿ, ನೀನು ಜೋಡಿಸ್ಬಿಡ್ತೀಯಾ? A to Z ವರ್ಗು ನಾನು ಒಂದು ವರ್ಡ್ ಹೇಳ್ಕೊಡಲ್ಲ. ಜೋಡ್ಸಮ್ಮ, ಒಂದು ವರ್ಡ್ ಹೇಳ್ಕೊಡಲ್ಲ. ನೋಡಿ ಜೋಡಿಸ್ತಿದ್ದಾಳೆ, ಸ್ಲೇಟ್ ಖಾಲಿ ಇದೆ, ಆಲ್ಫಾಬೆಟ್ಸ್ ಎಲ್ಲ ಇಲ್ಲಿದೆ. Z ವರ್ಗು ಜೋಡಿಸ್ತಾಳೆ ನೋಡಿ ಅವಳು. ನೋಡಿ ಅಂತ ಹೇಳ್ಬೇಕಂತೆ ನನ್ನ ಮಗಳಿಗೆ. ನೋಡಿ ಫ್ರೆಂಡ್ಸ್ ಅನ್ನು ನೀನು ಹೆಂಗ್ ಜೋಡಿಸ್ತೀನಿ. ಜೋಡ್ಸು ಕಂದ ಗುಡ್ಗರ್ಲು ನೀನು.
ಆಗಿದ ತಕ್ಷಣ ಮತ್ತೆ ತೋರ್ಸು ಅಲ್ಲಿ ತೋರಿಸು ಫೋನಿಗೆ ತೋರಿಸು ನೋಡಿ ಎಷ್ಟು ನೀಟಾಗಿ ಜೋಡಿಸಿದಾಳೆ ನನ್ನ ಮಗಳು ಆಗೋಯ್ತು ಅವನು ಕ್ಲಾಪ್ಸ್ ಮಾಡಿ ಅನ್ನು ಚಪ್ಪಲಿ ಹೊಡೀರಿ ಅನ್ನು ಚಿನ್ನು ಈ ಕಡೆಯಿಂದ ABCD ಇನ್ನ ಕಲ್ಸಿಲ್ಲ ಅವಳಿಗೆ ಬೇರೆ ಎಲ್ಲ ಕಲ್ಸಿದ್ದೀನಿ ಇದೇನಿದು ಹಂಗಲ್ಲ ಇಲ್ಲಿ ನೋಡಿ ಇದೇನು ಇದು 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 F G H I J K L M N N O P Q R S T U V W X Y Z ನೋಡಿ ಇವಾಗ ಇದು ನೆಕ್ಸ್ಟು A ಫಾರ್ B ಫಾರ್ ಏನು ವರ್ಡ್ ಬರುತ್ತೆ ಅನ್ನೋದು ಹೇಳ್ಕೊಂಡು ಹೋಗ್ತಾಳೆ ಅವಳು ನಾನು ತೋರಿಸೋದೇ ಇಲ್ಲ ಹೇಳ್ಕೊಂಡು ಹೋಗ್ತಾಳೆ ನೋಡಿ ಕೇಳಿಸ್ಕೋ ನಾನು ಒಂದೇ ಸಮ A ಫಾರ್ B ಫಾರ್ ಅಂತ ಕೇಳ್ಕೊಂಡ್ ಬಂದೆ ಅಂತ ಇಟ್ಕೊಳ್ಳಿ ಪಟ ಪಟ ಅಂತ ಹೇಳ್ಬಿಡ್ತಾಳೆ ಇವಾಗ ಇಲ್ಲಿಂದಾನೇ ಹೇಳು ಇಲ್ಲಿಂದ ಹೇಳೋಣ A ಫಾರ್ B ಫಾರ್ C ಫಾರ್ D ಫಾರ್ E ಫಾರ್ F ಫಾರ್ G ಫಾರ್ H ಫಾರ್ I ಫಾರ್ J ಫಾರ್ ಜೋಕರ್ K ಫಾರ್ L ಫಾರ್ M ಫಾರ್ N ಫಾರ್ O ಫಾರ್ P ಫಾರ್ ಹಿಂದಿಯಲ್ಲಿ ಪ್ಯಾರೆಟ್ನ ಪಿತ್ತು ಅಂತಾರೆ ಅವ್ರು ಪಿತ್ತು ಪಿತ್ತು ಅಂತ ಹೇಳ್ತಾ ಇದ್ದಾರೆ P ಫಾರ್ ಪ್ಯಾರೆಟ್ Q ಫಾರ್ R ಫಾರ್ S ಫಾರ್ T ಫಾರ್ U ಫಾರ್ V ಫಾರ್ van W ಫಾರ್ X ಫಾರ್ Y ಫಾರ್ Z ಫಾರ್ ನೋಡಿ ಎಷ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ ಅವಳು ಕೈಗೆ ಕೊಟ್ಟಿದ್ನಲ್ಲ ಅವಾಗ ನಂಗೆ ಬೇಕಂತ ಹಠ ಮಾಡ್ತಾ ಇದ್ಲು ABCD ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೀಟಾಗಿ ಜೋಡಿಸ್ತಾಳೆ A ಫಾರ್ B ಫಾರ್ ಅದು ವರ್ಡ್ಸ್ ಹೇಳ್ತಾಳೆ 1 ಇಂದ 10 ವರೆಗೂ ಹೇಳ್ತಾಳೆ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಎಲ್ಲ ಹೇಳಿಸ್ತೀನಿ ನಾನು ಸ್ಕೂಲ್ಗೆ ಹೋಗಿಲ್ಲ ಇನ್ನು 2 ಇಯರ್ ಅವಳಿಗೆ ಮೊನ್ನೆ ಮಾರ್ಚ್ 20th 2 ಇಯರ್ ಕಂಪ್ಲೀಟ್ ಆಗಿದೆ ಸೊ ನಾವು ಮನೇಲಿ ಕೂತ್ಕೊಂಡೇನೆ ಮಕ್ಳಿಗೆ ಏನಿಲ್ಲ ಕಲಿಸ್ಬೋದು ಬೇಸಿಕ್ ಅನ್ನೋದು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಕಲಿಸಿದ್ರೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು ಕಲಿಸೋರ್ಗು ಕಲಿಸಿದ್ಮೇಲೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನ ಮಗಳು ಇಷ್ಟು ಹೇಳ್ತಾಳ ಅಂತ ಖುಷಿ ಆಗುತ್ತೆ ಸ್ಕೂಲ್ಗೆ ಹೋಗಿ ಅವ್ರಿಗೆಲ್ಲ ಕಲಿಸೋ ಅಷ್ಟೊತ್ತಿಗೆ 4-5 ಇಯರ್ಸ್ ಆಗೋಗಿರುತ್ತೆ ಇತ್ತು ನಾನು ಸೊ 1 2 3 ಹೇಳಿಸ್ತೀನಿ ಚಿನ್ನು ಹಂಗಲ್ಲ 1 10 ಪಚ್ಚೊಂಡು ಹೇಳ್ತಾರಾ ಕುಚ್ಚೊಂಡು ಹೇಳ್ಬೇಕು ತಾನೆ ಕುಚ್ಚೊಂಡು ಹೇಳಿದವಳು ಹಿಂಗೆ ಕುಚ್ಚೊಂಡದು ಸಣ್ಣ ಕುಚ್ಚೊಯ್ದವಳು ಸಣ್ಣ ಹೇಳಮ್ಮ ಹೂ ಇಸ್ ಅವರ್ ಪ್ರೈಮ್ ಮಿನಿಸ್ಟರ್ ಹೂ ಇಸ್ ಅವರ್ ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್ ವಿಚ್ ಈಸ್ ಅವರ್ ನ್ಯಾಷನಲ್ ಬರ್ಡ್ ವಿಚ್ ಈಸ್ ಅವರ್ ನ್ಯಾಷನಲ್ ಅನಿಮಲ್ ನನ್ನ ಫೋನ್ ಬರ್ತಾಯ್ತಾ ಎಲ್ಲೈತೆ ಸೊ ನೋಡಿದ್ರಲ್ಲ ನಮ್ಮ ಸಾನು ಮನೇಲಿ ಇದ್ಕೊಂಡೆ ಎಷ್ಟೆಲ್ಲ ಕಲ್ತಿದ್ದಾಳೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಇನ್ನು 2 ಇಯರ್ಗೆ ಅಂತ ಅವಳಿಗೆ ಆ್ಯಕ್ಚುಲಿ ಮೂಡೆಲ್ಲ ಕರೆಕ್ಟಾಗಿರಬೇಕು ಇದ್ದರೆ ಒಂದು ಕಡೆ ಕುತ್ಕೊಂಡು ನೀಟಾಗಿ ಹೇಳ್ತಾಳೆ ಅವಳ ಹತ್ರ ಅದು ABCD 1 2 3 ಆಗಿ ಕೆಲವೊಂದು ಕ್ವಶನ್ಸ್ ಕೇಳೋದಾಗಿರೋದು ಮಾಮೂಲಿ ಟೈಮಲ್ಲಿ ಕೇಳಿದ್ರೆ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳಂದರೆ ಪಟ ಪಟ ಅಂತ ಹೇಳ್ಬಿಡ್ತಾಳೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತು ಅವಳಿಗೆ ಸೊ ಅಷ್ಟು ಟೈಮ್ ತೊಗೊತಾಳೆ ಸೊ ಎಲ್ಲ ಹೇಳಿ ವಿಡಿಯೋ ನೋಡಿರ್ತೀರಾ ಅಂತ ಅಂದ್ಕೊತೀನಿ ಎಲ್ಲ ಹೇಳಿ ಸುಸ್ತಾಗಿ ಮಲ್ಕೊಂಬಿಟ್ಲು ಎಷ್ಟೆಷ್ಟು ಅವತಾರವಾಗಿ ಹೆಂಗೆ ಹೇಳಿದ್ದಾಳೆ ಅಂತ ನೋಡಿದ್ರಲ್ಲ ಸೊ ಮಕ್ಕಳಂಗೆ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ವೀಡಿಯೋ ಮಾಡೋವಾಗಲಿ ಅಥವಾ ಯಾರಾದರೂ ಬಂದಾಗ ಅಥವಾ ನಮ್ಮ ಫ್ರೆಂಡ್ಸ್ ಮುಂದೆ ಕೊಲೀಗ್ಸ್ ಮುಂದೆ ಹೇಳು ಅಂದಾಗಲಿ ಮಕ್ಕಳು ಯಾವುದೇ ಕಾರಣಕ್ಕೂ ಹೇಳಲ್ಲ ಪೇರೆಂಟ್ಸ್ ಇದ್ದರೆ ಪೇರೆಂಟ್ಸ್ಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಮ್ಮ ಮುಂದೆ ನಮ್ಮ ಮನೇಲಿ ಹೇಳ್ತಾರೆ ಏನು ಕೇಳಿದ್ರು ಹೇಳ್ತಾರೆ ಸೊ ಅದೇ ರೀತಿ ಇವಾಗ ವೀಡಿಯೋ ಮಾಡೋಕ್ಕೆ ಹೋದರೆ ನನ್ನ ಮಗಳು ಏನೇನೋ ಆಟ ಆಡಿಕೊಂಡು 12 o'clock ಟೈಮು ನಾನು 10:30 ಸ್ಟಾರ್ಟ್ ಮಾಡಿದ್ದು ಅವಳ ಹತ್ರ ಹೇಳ್ಸೋದಕ್ಕೆ ಸೊ ಇಷ್ಟೊತ್ತಾಯಿತು ಫೈನಲಿ ಅವಳು ಮಲ್ಕೊಂಡ್ಳು ಅವಳು ಆ್ಯಕ್ಚುಲಿ ಅದೆಲ್ಲ ಹೇಳೋದು ನೋಡಿದ್ರೆ ನನಗೆ ಖುಷಿ ಆಗುತ್ತೆ ಸೊ ನಿಮಗೂ ಖುಷಿ ಆಯಿತು ಅಂತ ಅಂದ್ಕೊತೀನಿ ಸೊ ಇವಾಗ ಮಲ್ಕೊಂಡ್ಳು ನೋಡಿ ಎಲ್ಲ ಹೇಳಿ
ನಂಗೆ ಐಸ್ ಕೊಡ್ಸ್ ಮಮ್ಮಿ ಅಂತಲೇ ಮಲ್ಕೊಂಡ್ಲವಳು. ಎದ್ಮೇಲೆ ಕೊಡಿಸ್ಬೇಕು. ಸೊ ಅಡುಗೆ ಮಾಡಬೇಕು. ರೊಟ್ಟಿ ಹಾಕ್ಕೊಂಡಿದ್ದಿದ್ದೆಲ್ಲ ಹಾಗೆ ಬಿಟ್ಟಿದ್ದೆ, ಅವಳ ಹತ್ರ ಮಾತಾಡ್ಸೋಣ ಅಂತ ಹೇಳಿ. ಆ್ಯಂಡ್ ನಾನು ಟೊಮೆಟೊ ಪಪ್ಸಾರು ಮಾಡೋದು ಹೇಗೆ ಅಂತ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ವೆರಿ ಕ್ವಿಕ್ ರೆಸಿಪಿ ಇದು, ತುಂಬ ಬೇಗ ಆಗುತ್ತೆ. ಒಂದು 5 ಮಿನಿಟ್ಸಲ್ಲಿ ಮಾಡೋದು ಹೇಗೆ ಅಂತಲೂ ನಾನು ಮಾಡಿ ವಿಡಿಯೋ ಹಾಕಿದ್ದೀನಿ. ಹೋಗಿ ಒಂದು ಸರಿ ಚೆಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನಾನು, ಹಾಗೆ ಸಾರೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಅಷ್ಟೊಂದು ಅನ್ನ ಆದರೂ ಆಗುತ್ತೆ ಅಂತ. ಆ್ಯಂಡ್ ಒಂದು ಕಡೆ ನಾನು ಬೆಂಡಿಯಲ್ಲಿ ಡ್ರೈ ಆಗಿ ಫುಲ್ಲು ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋಣ, ನೆಂಚ್ಕೊಳೋದಕ್ಕೆ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕಿಟ್ಟಿದ್ದೀನಿ. ಏನಾದರೂ ಡೈಲಿ ಏನಾದರೂ ಈ ಥರ ಬೇಳೆ ಸಾರು ಅಥವಾ ಪಪ್ಪು ಸಾರು ಮಾಡಿದ್ರೆ ಈ ರೀತಿ ನೆಂಚ್ಕೊಳಕ್ಕೆ ಏನಾದರೂ ಒಂಥರ ಮಾಡ್ತೀನಿ. ಮಿಕ್ಸ್ ವೆಜಿಟೇಬಲ್ಸ್ ಪಲ್ಯ ಅಥವಾ ಈ ಥರ ಇದು ಬೆಂಡಿನ ಜಸ್ಟ್ ಉದ್ದುದ್ದು ಕಟ್ ಮಾಡಿಕೊಂಡು ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ನೀಟಿಗೆ ಈ ರೀತಿ ಡ್ರೈ ಫ್ರೈ ಮಾಡಿಕೊಂಡ್ರೆ ಮುಗೀತು. ನೀರೇನು ಹಾಕೋ ಅಷ್ಟಿರಲ್ಲ, ಜಸ್ಟ್ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ಇದು ಮಾಡೋಕ್ಕಿಟ್ಟಿದ್ದೀನಿ ಹಾಗೆ ನಾನು. ಸೊ ನೋಡಿ, ಬೆಂಡೆಕಾಯಿ ಫ್ರೈ ಸಹ ಆಯಿತು. ಇದಕ್ಕೆ ಜಸ್ಟು ಎಣ್ಣೆ ಉಪ್ಪು ಖಾರ ಸ್ಪೈಸಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋದಷ್ಟೇ, ರೆಡಿ ಆಯಿತು. ಸಾರಿಗೆ ಇಟ್ಟಿದ್ದೀನಿ ಇವಾಗ. ಆ್ಯಂಡ್ ಅನ್ನನೂ ಆಯಿತು. ಆ್ಯಂಡ್ ಏನಂದರೆ ನಮ್ಮ ಸಾನುಮಾನು ಎದ್ಬಿಟ್ಟಿದ್ದಾಳೆ. ನಾನು ಅಡುಗೆ ಮುಗಿಸಿ ಪಲ್ಯ ಮುಗಿಸಿ ಅನ್ನ ಮಾಡೋಷ್ಟರಲ್ಲಿ ನಮ್ಮ ಸಾನು ಮಲ್ಕೊಂಡು ಎದ್ಬಿಟ್ಲು. ಎದ್ದ ಚೀನು? ಬೆಂಡೆಕಾಯಿ ಬೇಕಾ ನಿಮಗೆ? ನಮ್ಮ ಸಾನುಗೂ ಇಷ್ಟ ಬೆಂಡಿ ಅಂದರೆ, ತಿಂತಾಳೆ. ಚಿನ್ನು ಇಲ್ಲೋಡು, ಈ ಕಡೆ ನೋಡು. ಎದ್ದ ನೀನು? ಎದ್ದ? ನೀನು ಅವಾಗ ಏನೇನೋ ಹೇಳ್ದೆ ಮರ್ತೋದಾ? ಸಾನು, ವಾವ್ ಸಾನು ಹೆಂಗೈತೆ ಮನೆ? ಹಾಂ ಹೆಂಗೈತೆ? ಹೆಂಗೈತೆ? ಎಮ್ಮಿ ಚೆನ್ನಾಗೈತಾ? ಹಾಂ ಖಾರ ಆಯ್ತಾ? ಅಜ್ಜಿಜಿ ಕೊಡ್ತೀನಿ. ಟೇಸ್ಟ್ ಚೆನ್ನಾಗೈತಾ? ನೋಡಿ, ನನ್ನ ಮಗಳು ಬುಟ್ಟಿ ಎತ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಏನಕ್ಕೆ ಚಕ್ಲಿ ಬೇಡ, ಸುಮ್ಮನೆ ಡ್ಯಾಡಿ ಹತ್ರ ತರಿಸ್ತೀನಿ ನಾನು. ಬೇಕಾ? ಬುಯ್ಯ ತಿನ್ನಲ್ಲ ಇವಾಗ ನೀನು. ಎಲ್ಲಿಗೆ ಬರ್ತಾ ಇದೆಯಾ ಸಾನು? ಹಂಗೆ ಅಲ್ಲೋಡು. ನಾನು ಈ ಕಡೆ ಹೋಗ್ತೀನಿ ಹೋಗು. ಹೋಗು. ಎಲ್ಲಿಗೆ ಬರ್ತಾ ಇರೋದು ಹಂಗೆ ನೀನು ಸಹ? ಎಲ್ಲಿಗೆ ಬರ್ತಾ ಇರೋದು? ಏನು ಚೀನು? ಏನು ಮಾಡೈತೆ ಮಮ್ಮಿ ಇವತ್ತು? ಹಾಂ, ಮಮ್ಮಿಗೆ ಕೊಡಲ್ಲ ನೀನು? ನಾನು ತಿಂದಾಕ್ತೀನಪ್ಪ. ಖಾಲಿ ಮಾಡಿಬಿಡ್ತೀಯಾ? ಮಳೆ ಬರ್ತಾಯ್ತ ಚಿನ್ನು? ತಣ್ಣಗೆ ಆಗ್ತೈತೆ ಮಳೆ ಬರ್ತಾಯಿದ್ರೆ. ಇವಾಗ ಸ್ಟಾರ್ಟ್ ಆಗಿದೆ ಮಳೆ ಆ್ಯಕ್ಚುಲಿ. ಓನ್ ಎಲ್ಲೈತೆ? ಮೇನು ಐತಾ? ಅಲ್ಲೈತಮ್ಮ ಲಿಸರ್ಡ್. ಬಾಯಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿರೋದು ನನ್ನ ಮಗಳು ಮೀಮಿ ಐತೆ ಅಂತ ಅಲ್ಲಿಂದನೇ ನೋಡಿ ಹೇಳ್ತಾ ಇದ್ದಾಳೆ. ಸನ್ ಏನದು? ಅಲ್ಲಿ ಲಿಸರ್ಡ್. ನೋಡ್ಸನು ಎಷ್ಟು ಚೆನ್ನಾಗಿ ಬರ್ತೈತೆ ಚಿಯಾ. ಬೈ ಕಡೆ ಬಂದ್ಬಿಡು ನೀನು. ಕಿರ್ಚಬಾರ್ದು. ಏನಕ್ಕೆ ಹಂಗೆ ಕಿರಿಸ್ತೀಯ? ನೋಡು ಜಿಯ ಮಳೆ ಬರ್ತಾಯ್ತು ನೋಡಿ ಎಷ್ಟು ಚೆನ್ನಾಗಿ. ಸೊ ಇದು ಇವತ್ತಿನ ನನ್ನ ದಿನ ಆಗಿತ್ತು. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ನನ್ನ ಮಗಳು ಸಹ ಎಷ್ಟು ಚುರುಕಾಗಿ ಎಲ್ಲ ಐಡೆಂಟಿಫೈ ಮಾಡ್ತಾಳೆ. ಅವಳು ಇಷ್ಟು ಚಿಕ್ಕ ಏಜ್ಗೆ ಏನೇನು ಹೇಳ್ತಾಳೆ. ಅವಳು ಪ್ರೈಮ್ ಮಿನಿಸ್ಟರ್, ನ್ಯಾಷನಲ್ ಬರ್ಡು ಅದೆಲ್ಲ ಹೇಳಿದ್ದಾಳೆ. ಅವಳು ಒಂದು ಕಡೆ ಕುತ್ಕೊಂಡು ಹೇಳಿಲ್ಲ ಅಷ್ಟೇ, ಒದ್ಲಾಡ್ಕೊಂಡು ಅಲ್ಲಿ ಕುತ್ಕೊಂಡು ಹೇಳಿದ್ದಾಳೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ದಿನ ನಂದು ಹೀಗಿತ್ತು, ಇವತ್ತಿನ ವೀಡಿಯೋ ಇದಾಗಿತ್ತು. ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಬಿಗಿನರ್ಸ್ಗೆ ನಿಮ್ಮ ಸಪೋರ್ಟ್ ಇದ್ದರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ವೀಡಿಯೋಸ್ ಮಾಡೋಕ್ಕೋದಕ್ಕೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.